ಹಾಯ್ ಹಲೋ ನಮಸ್ತೆ ವೀಕ್ಷಕರಿಗೆ. ಇದು ನೋಡಿ ಎರ್ಟಿಗಾ ಬಂದಿದೆ ನಮ್ಮಲ್ಲಿ. ಬೆಳಗ್ಗೆ ಆಯಿಲ್ ಚೇಂಜ್ ಸರ್ವಿಸ್ ಅಂತ ಬಂದಿತ್ತು, ಪಿಕಪ್ ಕಮ್ಮಿ ಇದೆ ಅಂತ ಹೇಳಿದ್ರು ಕಸ್ಟಮರು. ಹಾಗಾಗಿ ಜನರಲ್ ಚೆಕಪ್ ಮಾಡಿಬಿಟ್ಟು ಟ್ರಯಲ್ ಚೆಕ್ ಮಾಡಿದಾಗ ನಮಗೆ ಬಂತು ಇದು ಏಜರ್ ವಾಲ್ ಸ್ವಲ್ಪ ಬ್ಲಾಕೇಜಸ್ ಇರ್ಬೋದು ಅಂತ ಡೌಟ್ ಮಾಡಿ ನಾವು ತೆಗೆದಾಗ ಏಜರ್ ವಾಲ್ ಪೂರ್ತಿಯಾಗಿ ಬ್ಲಾಕೇಜಸ್ ಆಗಿತ್ತು. ಇದರಲ್ಲಿ ನಿಮಗೆ ಆಫ್ಟರ್ ಮತ್ತು ಬಿಫೋರ್ ಏಜರ್ ವಾಲ್ ಯಾವ ಥರ ಇರುತ್ತೆ ಅಂತೇಳಿ ಅಪ್ಡೇಟ್ ಕೊಟ್ಟಿದೆ. ಚೆಕ್ ಮಾಡ್ಕೊಳ್ಳಿ. ಒಂದು ಗಾಡಿ ಸ್ಮೂಕ್ ಆಗಿರ್ಬೋದು, ಪಿಕಪ್ಪಿಗೆ ಆಗಿರ್ಬೋದು, ಗಾಡಿ ಮೈಲೇಜ್ಗೋಸ್ಕರ ಆಗಿರ್ಬೋದು, ಏಜರ್ ವಾಲ್ ಕ್ಲೀನಿಂಗ್ ತುಂಬ ಅವಶ್ಯಕತೆ ಇರುತ್ತದೆ. ಮತ್ತು ಇದಕ್ಕೆ ರೇಡಿಯೇಟ್ರು ಮತ್ತು ಆಯಿಲ್ ಡೀಸೆಲ್ ಪಂಪ್ ಕೂಡ ಲೀಕೇಜಸ್ ಇತ್ತು, ಕೂಲೆಂಟ್ ಪೈಪ್ ಕೂಡ ಲೀಕೇಜಸ್ ಇತ್ತು. ಎಲ್ಲ ಲೀಕೇಜಸ್ ಕ್ಲೋಸ್ ಮಾಡಿ ಹೊಸ ಪೈಪ್ಗಳನ್ನು ಫಿಟ್ಟಿಂಗ್ ಮಾಡಿ ಮತ್ತು ಏಜರ್ ವಾಲ್ ಸೆಟ್ ಎಲ್ಲ ಪೂರಾ ಸರ್ವಿಸಿಗೆ ಕಳಿಸಿ ರೇಡಿಯೇಟ್ರ್ ಪೂರಾ ಕ್ಲೀನಾಗಿ ಮಾಡಿ ಆಯಿಲ್ ಚೇಂಜು, ಕೂಲೆಂಟ್ ಚೇಂಜು, ಜನರಲ್ ಚೆಕಪ್ಪು, ಬ್ರೇಕ್ ಪ್ಯಾಡು, ಶಕಪ್ ಜೇರು ಎಲ್ಲ ಪೂರ್ತಿ ಫಿಟ್ಟಿಂಗ್ ಮಾಡಿ ಕಳಿಸಿದ್ವಿ. ಹಾರ್ಟ್ಲಿ ಥ್ಯಾಂಕ್ ಯು. ವೀಕ್ಷಕರಿಗೆಲ್ಲ ತಿಳಿಸೋದೇನೆಂದರೆ